ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ಇನ್ನೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಆಲ್ಮೋಸ್ಟ್ 1 ವೀಕ್, ಆಲ್ಮೋಸ್ಟ್ ಅಲ್ಲ ಕರೆಕ್ಟಾಗಿ ಎಕ್ಸಾಕ್ಟಾಗಿ 1 ವೀಕ್ ಮುಂಚೆ ನಾವು ಮನೆಯಲ್ಲಿ ಹಾಲು ಉಗ್ಸಿದ್ದು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಲೈಕ್ 1 ವೀಕ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. 1 ವೀಕಲ್ಲಿ 4 ಡೇಸ್ 3 to 4 ಡೇಸ್ ಏನೋ ನಾವಿಲ್ಲಿದ್ವಿ ಅಷ್ಟೇ. ನಾನು 3 ಡೇಸ್ ಮಮ್ಮಿ ಮನೇಲಿದ್ವಿ. ಬಿಕಾಸ್ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರಲ್ವ, ಸೊ ಅವರು ಕೂಡ ಅಲ್ಲಿ ಇರಲೇ ಇಲ್ಲ ಅಂತ ಅಲ್ಲೊಂದು 2 ಡೇಸ್ ಮಮ್ಮಿ ಕರೆದಿದ್ರು. ಸೊ ಅಲ್ಲಿದ್ವಿ. ಮತ್ತು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅಂತ ಹಾಗೆ ಟೈಮ್ ಹೊರಟೋಯ್ತು. ಆ್ಯಂಡ್ ಲೈಕ್ ಲಿಟ್ರಲಿ 1 ವೀಕ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಏನೋ ಒಂಥರ ಚೆನ್ನಾಗಿದೆ. ಈ ಮನೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಗಾಳಿ ಬೆಳಕು ಎಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಹಾಗೂ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ ದಟ್ ಸಿಂಬಾ ಮತ್ತು ಲೋಲಾ ಹುಷಾರು, ಸುಪ್ರಿಯಾ 3rd ಫ್ಲೋರಲ್ಲಿ ಇದ್ದೀರಾ, ಬಾಲ್ಕನಿ ಬಾಗಿಲು ತೆಗಿಬೇಡಿ, ಹೊರಗಡೆ ಡೋರ್ ಹತ್ರ ಲಾಕ್ ಮಾಡ್ಕೊಂಡಿರಿ, ರೈಲಿಂಗ್ಸ್ ಎಲ್ಲ ಹಾಕಿಸಿ ಅಂತ ಹೇಳ್ತಾ ಇದ್ರಿ. ಸೊ ಡೆಫಿನೆಟ್ಲಿ ಎಲ್ಲನೂ ಹಾಕಿಸ್ಬೇಕು. ಆ್ಯಂಡ್ ಬಾಲ್ಕನಿ ಬಾಗಿಲು ನಾನು ಕೂಡ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ. ಬಟ್ ಅದರದ್ದು ಹೈಟ್ ಒಂದಿಷ್ಟಿದೆ ಆಯಿತಾ, ನನಗೆ ಇಲ್ಲಿಗೆ ಬರೋ ತನಕ ಇದೆ ಅದರದ್ದು ಗ್ಲಾಸ್ ಫಿಟ್ಟಿಂಗ್ ಹೈಟ್. ಬಟ್ ಸ್ಟಿಲ್ ಅಲ್ಲೊಂದು ಚಿಕ್ಕ ಗ್ಯಾಪ್ ಇದೆ, ಇಷ್ಟು ಗ್ಯಾಪ್ ಇದೆ. ಆ ಗ್ಯಾಪಿಂದ ಸಿಂಬಾ ಏನಾದರೂ ಕೆಳಗಡೆ ತುರುಕ್ಬಿಡ್ತಾನೆ ಅಂತ ಭಯ ಆಗುತ್ತೆ. ಸೊ ಅದಕ್ಕೆ ಅದನ್ನು ಕೂಡ ಓಪನ್ ಮಾಡೋದಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊತಾ ಇದ್ದೀವಿ. ಬಟ್ ಇನ್ನು ಲಿಫ್ಟ್ ರೆಡಿ ಆಗಿಲ್ಲ. ಸೊ ಲಿಫ್ಟ್ ಒಂದು ರೆಡಿ ಆಗಿಬಿಟ್ರೆ ಲೈಕ್ ಆರಾಮ್ ಅಂತ ಅನಿಸುತ್ತೆ. ಇಲ್ಲಾಂದರೆ ಹತ್ತೋದು ಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತಿದೆ. ಈಗ ಏನಾದರೂ ಬೇಕು ಅಂದರೆ ಪಟಕ್ಕಂತ ಕೆಳಗೆ ಹೋಗೋಕ್ಕಾಗಲ್ಲ, ಮೇಲೆ ಬರೋದಕ್ಕಾಗೋದಿಲ್ಲ, ಈ ರೀತಿಯಾಗಿ ಆಗ್ಬಿಡುತ್ತೆ. ಆ್ಯಂಡ್ ಬನ್ನಿ ಇವತ್ತು ಒಂದು ಮಾರ್ನಿಂಗಿಂದಾನೆ ಲೈಕ್ ಬೆಳಿಗ್ಗೆನೇ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡ್ಬೋದು ನಮ್ಮ ಮನೆಗೆ 6 ಗಂಟೆ ಆಗ್ತಿದ್ದಾಗೆ ಎಷ್ಟು ಬೆಳಕು ಬಂದುಬಿಡುತ್ತೆ ಅಂದರೆ, ಸೂರ್ಯ ಹುಟ್ಟುತ್ತಿದ್ದಂಗೆ ಫುಲ್ಲು ಮನೆ ತುಂಬ ಬೆಳಕು ಆಗಿರುತ್ತೆ. ಅದಾದಮೇಲೆ ಸೂರ್ಯ ಹುಟ್ಟಿದ ನಂತರ ನಾವು ನಿದ್ದೆನೇ ಮಾಡುವಾಗಿಲ್ಲ, ಅಷ್ಟು ಬೆಳಕಿರುತ್ತೆ. ಆ್ಯಂಡ್ ಅಷ್ಟು ತಣ್ಣ ಗಾಳಿ ಕೂಡ ಬೀಸ್ತಾ ಇರುತ್ತೆ ಬೆಳಗಿನ ಜಾವ. ಸೊ ಸಖತ್ತಾಗಿರುತ್ತೆ. ಸೊ ಫೈನಲಿ ಇವತ್ತು ಅಂದರೆ ಇವತ್ತು ನಮ್ಮ ಅತ್ತೆ ಮಾವ ಕೂಡ ಹೊರಡ್ತಾ ಇದ್ದಾರೆ. ಅವರು ಕೂಡ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. 1 ವೀಕ್ ಆಯಿತು. ಇನ್ಫ್ಯಾಕ್ಟ್ 1 ವೀಕ್ ಇದ್ದಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಬಿಕಾಸ್ ಯಾವತ್ತೂ ಇಷ್ಟು ದಿವಸ ತನಕ ನಮ್ಮ ಅತ್ತೆ ಮಾವ ಇದ್ದಿದ್ದಿಲ್ಲ. ನಮ್ಮ ಹಳೆ 2 ಮನೆಯಲ್ಲೂ ಕೂಡ ಅಷ್ಟೇ, ನಮ್ಮ ಅತ್ತೆ ಮಾವ ಇಷ್ಟು ದಿವಸ ಇರ್ತಿರಲಿಲ್ಲ. ಒಂದು 2 ಡೇಸ್ 3 ಡೇಸ್ ಇರ್ತಿದ್ರು, ಹೊರಟೋಗ್ಬಿಡ್ತಿದ್ರು. ಬಟ್ ಈ ಸತಿ ಮಕ್ಕಳು ಬೇರೆ ಇದ್ರಲ್ಲ, ಸೊ ಅದಕ್ಕೆ ಇರಿಸ್ಕೊಂಡಿದ್ದೆ. ಆ್ಯಂಡ್ ಪಾಪ 1 ವೀಕ್ ಇದ್ದರು. ಆ್ಯಂಡ್ ಚೆನ್ನಾಗಿತ್ತು. 1 ವೀಕ್ ಹೇಗೆ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿರಲಿಲ್ಲ. ಬಟ್ ಇನ್ನು ಮುಂದೆ ಇವತ್ತಿಂದ ನಾನು ಪುನೀತ್ ನಮ್ಮಿಬ್ಬರು ಮಕ್ಕಳು ನಾವು 4 ಜನ ಇರಬೇಕು. ಬೇಜಾರಾಗುತ್ತೆ. ಬಟ್ ವೀಕೆಂಡ್ಸ್ ಆದರೆ ನಾವು ಮಂಡ್ಯಕ್ಕೆ ಹೋಗೋ ಪ್ಲ್ಯಾನ್ಸ್ ಇದೆ. ಸೊ ವೀಕೆಂಡ್ ಆದರೆ ಮಂಡ್ಯ ಇಲ್ಲ ಕೋರಮಂಗಲ, ಇದು 2 ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ಫುಲ್ 7 ಡೇಸ್ ಇಲ್ಲೇ ನಾವು 4 ಜನ ಇರಬೇಕು ಅಂದರೆ ಒಂದು ಸ್ವಲ್ಪ ತಲೆ ಕೆಟ್ಟು ಹೋಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ವೀಕೆಂಡ್ಸ್ ಎಲ್ಲ ಊರಿಗೆ ಹೋಗೋಣ. ಎಲ್ಲ ಯೂಶ್ವಲಿ ನಾವು ಹೋಗ್ತಾ ಇರ್ತಿದ್ವಲ್ಲ ವೀಕೆಂಡ್ಸಲ್ಲಿ, ಮಂಡ್ಯ ಹೋಗ್ತಾ ಇರ್ತಿದ್ವಲ್ಲ. ಸೊ ಇವಾಗ ಒಂದು ವೀಕೆಂಡ್ ಮಂಡ್ಯ ಅಂದರೆ ಒಂದು ವೀಕೆಂಡ್ ಕೋರಮಂಗಲ, ಈ ರೀತಿಯಾಗಿ ಆಲ್ಟರ್ನೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೂ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದರೆ ಲೈಕ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇವಾಗ ಸ್ವಲ್ಪ ದಿವಸದಿಂದ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಓಡಾಟ. ಲೈಕ್ ಬೆಳಗಿಂದ ಸಂಜೆ ತನಕ ಲಿಟ್ರಲಿ ಹೊರಗಡೆನೇ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಓಡಾಡಿ ಸಿಕ್ಕಾಪಟ್ಟೆ ಟಯರ್ಡ್, ಬಾಡಿನೂ ಕೂಡ ಟಯರ್ಡ್ ಆಗಿದೆ. ಫೇಸ್ ಕೂಡ ನೋಡ್ಬೋದು ಎಷ್ಟು ಟಯರ್ಡ್ ಅನಿಸ್ತಾ ಇದೆ ಅಂತ. ಹಾಗೂ ನನ್ನ ಮುಖ ನೋಡಿದ್ರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಟ್ಯಾನ್ ಆಗಿದೆ ನೋಡಿ. ಬಿಸಿಲಲ್ಲಿ ತುಂಬ ಓಡಾಡ್ತಾ ಇದ್ನಲ್ಲ, ಮನೆ ಶಿಫ್ಟಿಂಗ್ ಮಾಡಿಸೋದಾಗಲಿ, ಅಲ್ಲಿ ನಿಂತ್ಕೊಂಡು ಧೂಳು ಅದು ಇದು ಎಲ್ಲ ಕ್ಲೀನಿಂಗ್ ಮಾಡಬೇಕಾದ್ರೆ ಎಲ್ಲ, ಸೊ ಹೆವಿಲಿ ಟ್ಯಾನ್ ಆಗಿದ್ದೀನಿ. ಸೊ ಇದಕ್ಕೆ ನಾನು ತುಂಬ ಸತಿ ಇದನ್ನು ತೋರಿಸಿದ್ದೀನಿ. ಇನ್ಫ್ಯಾಕ್ಟ್ ಅದನ್ನು ಯೂಸ್ ಕೂಡ ಮಾಡ್ತೀನಿ. ಎವ್ರಿ 15 ಡೇಸ್ಗೆ ಅಥವಾ ವೀಕ್ಲಿ ಒನ್ಸ್ ಆದರೂ ಯೂಸ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ನನಗೆ ಕಂಡು ಬರುತ್ತೆ ಪರ್ಸ್ನಲಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗಿದ್ರು ಇವತ್ತು ರೂಟೀನ್ ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಸೊ ನನ್ನ ರೂಟೀನಲ್ಲಿ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಗುಡ್ ವೈಬ್ಸ್ ಅವ್ರದ್ದು 100% ಪ್ಯೂರ್ ಇನ್ಸ್ಟೆಂಟ್ ಗ್ಲೋ ಉಪ್ತನ್ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ಬಂದು ನಿಮಗೆ ಸ್ಯಾಂಡಲ್ವುಡ್ ಪೌಡರ್ ಇದೆ, ಮಿಲ್ಕ್ ಪೌಡರ್ ಇದೆ, ಹಾಗೂ ಟರ್ಮರಿಕ್ ಪೌಡರ್ ಕೂಡ ಇದೆ. ಆ್ಯಂಡ್ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ನಾನು ಮೊಸರನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಮೊಸರು, ರೋಸ್ ವಾಟರ್, ನಿಂಬೆಹಣ್ಣು, ಹಾಲು ಏನು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ವೀಕ್ಲಿ ಒನ್ಸ್ ಯೂಸ್ ಮಾಡ್ತಾ ಇರ್ತೀನಿ. ಬೈ ಚಾನ್ಸ್ ವೀಕ್ಲಿ ಒನ್ಸ್ ನನಗೆ ಟೈಮ್ ಸಿಕ್ಕಂದರೆ 10 ಡೇಸ್ಗೆ ಒಂದ್ಸತಿನಾದರೂ ಯೂಸ್ ಮಾಡ್ತೀನಿ. ತುಂಬ ಜಾಸ್ತಿ ಡಿಫ್ರೆನ್ಸ್ ಕಂಡು ಬರುತ್ತೆ ನನಗೆ. ಸೊ ಫಸ್ಟ್ ನಾನು ನಿಮಗೆ ಒಂದು ಪ್ರೂಫ್ ಕೂಡ ತೋರಿಸ್ತೀನಿ. ಏನಪ್ಪ ಅಂದರೆ ಒಂದು ಮಾಸ್ಕ್ ಅಂದರೆ ಈ ಥರ ಟೇಪ್ನ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಮಾಸ್ಕಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ನನ್ನ ಈ ಒಂದು ಉಪ್ತನ್ ಪೌಡರ್ದು ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಹಚ್ಕೊಂಡು ನಿಮಗೆ ತೋರಿಸ್ತೇನೆ. ಇದನ್ನು ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಬೋದು, ನಿಮ್ಮ ಹ್ಯಾಂಡ್ಸ್ಗೆ, ನಿಮ್ಮ ಲೆಗ್ಸ್ ಮೇಲೆ, ಮತ್ತು ನಿಮ್ಮ ಈ ಕತ್ತಿನ ಏರಿಯಾ ಇರುತ್ತಲ್ಲ ಎಲ್ಲ ಕಡೆನೂ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ಫೇಸ್ಗೆ ಹಚ್ಚಿದ್ದೀನಿ. ಆ್ಯಂಡ್ ಇವಾಗ ಇದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಇದನ್ನ ವಾಶ್ ಮಾಡ್ಕೊಂಡು ತೋರಿಸ್ತೀನಿ. ಆ್ಯಂಡ್ ನಾನು ಈ ಒಂದು ಉಪ್ತನ್ ಪೌಡರ್ನ ಬಂದು purple.com ಇಂದ ಪರ್ಚೇಸ್ ಮಾಡಿದೆ. ಇನ್ಫ್ಯಾಕ್ಟ್ purple.com ಅಲ್ಲಿ ಗುಡ್ ವೈಬ್ಸ್ ಪ್ರಾಡಕ್ಟ್ಸ್ ಮೇಲೆ ಸೇಲ್ ನಡೀತಾ ಇದೆ, 35% ಆಫ್. ಇನ್ಫ್ಯಾಕ್ಟ್ 449 ರುಪೀಸ್ಗೆ ಬೈ ಮಾಡಿದ್ರೆ ನಿಮಗೆ ಒಂದು ಪ್ರಾಡಕ್ಟ್ ಗಿಫ್ಟ್ ಕೂಡ ಸಿಗುತ್ತೆ.
ಹಾಗೂ ಫೇಸ್ ಮೇಲೆ ನೋಡ್ಬೋದು ಕಂಪ್ಲೀಟಾಗಿ ಡ್ರೈ ಆಗಿದೆ, ಕಂಪ್ಲೀಟಾಗಿ ಒಣಗಿದೆ. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ, ಓಕೆನಾ. ನೀವು ಇದನ್ನ ಒಂದು ವೆಟ್ ಟಿಶ್ಯೂಯಿಂದ ವೈಪ್ ಮಾಡ್ಕೋಬೋದು ಅಥವಾ ಫೇಸ್ ವಾಶ್ ಕೂಡ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಸೊ ಫೇಸ್ ಮೇಲೆ ಡಿಫ್ರೆನ್ಸ್ ನೋಡ್ಬೋದು, ಒಂಥರ ಗ್ಲೋನೇ ಬಂದಿದೆ ಅಂತ ಫೀಲ್ ಆಗ್ತಾ ಇದೆ ಅಲ್ವಾ, ಲೈಕ್ ಲಿಟ್ರಲಿ. ಸೊ ಇವಾಗ ಈ ಮಾಸ್ಕ್ನ ತೆಗೆದು ನೋಡೋಣ. ಫಸ್ಟ್ ಕೈ ತೆಗೆದು ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಕಾಣಿಸ್ತೈತೆ ನಿಮಗೆ ಡಿಫ್ರೆನ್ಸ್ ಕೂಡ ನೋಡ್ಬೋದು ನೀವು ಇಲ್ಲಿ. ಇನ್ಫ್ಯಾಕ್ಟ್ ಇಲ್ಲೂ ಕೂಡ ಅಪ್ಲೈ ಮಾಡಿರಲಿಲ್ಲ, ಸೊ ಇಲ್ಲಿ ಕೂಡ ನೋಡ್ಬೋದು ನೀವು. ಇನ್ಫ್ಯಾಕ್ಟ್ ಮಾಸ್ಕಿಂಗ್ ಮಾಡಿಲ್ಲ ಅಂದ್ರೇ ಕೂಡ ಡಿಫ್ರೆನ್ಸ್ ನೋಡ್ಬೋದು ನೀವು ಹೆಂಗಿದೆ ಅಂತ. ಸೊ ಇದು ಬಂದು ಕೈದು ಡಿಫ್ರೆನ್ಸ್ ಆ್ಯಂಡ್ ಫೇಸಲ್ಲಿ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು ನೀವು ಲೈಕ್ ಹೇಗಿದೆ ಅಂತ. ಹಾಗೂ ಇಲ್ಲಿ ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಕೂಡ ಹಾಕಿದ್ದೀನಿ. ಸೊ ಲೈವ್ ಡಿಫ್ರೆನ್ಸ್ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಡೆಫಿನೆಟ್ಲಿ ನಾನಂತೂ ತುಂಬಾ ರೆಕಮೆಂಡ್ ಮಾಡ್ತೀನಿ. ಈ ಒಂದು ಸಮ್ಮರ್ ಟೈಮಲ್ಲಿ ತುಂಬ ಟ್ಯಾನ್ ಆಗಿಬಿಡ್ತೀವಿ. ಸೊ ಟ್ಯಾನ್ ರಿಮೂವ್ ಮಾಡೋದಕ್ಕಂತೂ ಇದು ಈಸಿ ಮೆಥಡ್. ಲೈಕ್ ಅವಾಗೆಲ್ಲ ನಾವು ಗಂಧ ತೆಗೆದು ತೇಯ್ದು ಅರಿಶಿನ ಹಾಕಿ ಅದೆಲ್ಲ ಮಿಕ್ಸ್ ಮಾಡಬೇಕಿತ್ತು. ಬಟ್ ನಿಮಗೆ ಆಲ್ ಇನ್ ಒನ್ ಒಂದು ಪ್ಯಾಕಲ್ಲೇ ಸಿಕ್ಬಿಡುತ್ತೆ. ಸೊ ಡೆಫಿನೆಟ್ಲಿ ಇದನ್ನ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇದನ್ನ ನಾನು purple.com ಪರ್ಚೇಸ್ ಮಾಡಿದ್ದು. ಬೇಕಾದರೆ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಟ್ಯಾಗ್ ಪ್ರಾಡಕ್ಟ್ಸ್ನ ಚೆಕ್ಔಟ್ ಮಾಡಿ. ಸೊ ಈ ರೀತಿಯಾಗಿದೆ. ಆ್ಯಂಡ್ ಪುನೀತ್ ಹೇಗೆ ಅನ್ನಿಸ್ತಿದೆ ಅಂತ ಕೇಳೋಣ. ಸೊ ಬನ್ನಿ ಪುನೀತ್ಗೂ ಕೇಳೋಣ. ಅವರು ಬೆಳಕು ಜಾಸ್ತಿ ಬರ್ತಿದೆ ಯಾಕಿದ್ರಿಂದ ನೀನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನನಗೆ ಬೈತಾ ಇದ್ದಾರೆ, ರಿಫ್ಲೆಕ್ಷನ್ ಬರ್ತಿದೆ ಅಂತ. ಬಟ್ ನನಗೇನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಆ್ಯಂಗಲ್ಸಲ್ಲೂ ನಾನು ನಿಮ್ಮ ಜೊತೆ ಕವರ್ ಮಾಡ್ಕೋಬೇಕು ಅಂತ ನನಗೆ ಇಷ್ಟ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ನನಗೆ ಈಗ ಅಂದರೆ ಒಂಥರ ತುಂಬಾನೇ ಬೋರ್ ಅನ್ನಿಸ್ತದೆ. ಯಾಕೆಂದರೆ ಆಲ್ಮೋಸ್ಟ್ 4 years ಎಲ್ಲ ಜೊತೆಗಿದ್ವಿ. ಮನೆ ತುಂಬ ಕುಟುಂಬ. ಇವು ಯಾರು ಬಂದು ಈಚೆ ಕಡೆ ಲಿವಿಂಗ್ ಹಾಲ್ ಬಂತು ಅಂದ್ರು, ಇಲ್ಲಿ ಲಿವಿಂಗ್ ರೂಮ್ ಬಂತು ಅಂದ್ರು ಯಾರಾದರೂ ಇರೋರು, ಇವ್ರ ಅಪ್ಪ ಅಮ್ಮ ಇರೋರು, ಲಚ್ಚಿ ಇರೋದು, ನಂದು ಇರೋದು. ಇವಾಗ ಕಂಪ್ಲೀಟ್ಲಿ ಎಂಟಿ. ಬಟ್ ನಾವು ಈ ಥರ ಇದ್ದಿದ್ದೇ ಇಲ್ಲ. ನಾವು ಇಲ್ಲ ಕೋರಮಂಗಲ ಇರ್ತಿದ್ವಿ, ಇಲ್ಲ ಅಂದರೆ ನಾವು ಮಂಡ್ಯ ಮನೇಲಿ ಇರ್ತಿದ್ವಿ. ಅದು ಬಿಟ್ಟು ಆಲ್ಮೋಸ್ಟ್ 4 years ನಾವು ಯಾರು ಬೇರೆ ಮನೆಗೆ ಹೋಗಿಲ್ಲ, ರಿಲೇಟಿವ್ ಮನೆಗೆ ಹೋಗಿಲ್ಲ. ಸ್ಟೇ ಆಗಿ ಹೋಗಿದ್ರು ಈ ಥರ ಸ್ಟೇ ಈ ಥರ ಎಲ್ಲ 1 day ಮ್ಯಾಕ್ಸಿಮಮ್ ಸ್ಟೇ ಆದರೆ ಅಷ್ಟು ಆಗ್ತಾನೆ ಇರಲಿಲ್ಲ. ಬಟ್ ಇವಾಗ ಕಂಟಿನ್ಯೂ ಆಗಿ ನಾವು ಇಲ್ಲೇ ಇರಬೇಕು, ಇದೇ ಮನೇಲಿ ಇರಬೇಕು ಅಂತಂದರೆ ತುಂಬ ಬೋರ್ ಆಗ್ತಿದೆ. ಬಟ್ ಅದು ಅಡ್ಜಸ್ಟ್ ಆಗಲೇಬೇಕು, ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ. ಆಲ್ಮೋಸ್ಟ್ ಈಗ ತುಂಬಾ ಜೊತೆಗಿದ್ವಿ, ಒಂಥರ ಫುಲ್ ಎಲ್ಲ ಒಟ್ಟೊಟ್ಟಿಗೆ ಇದ್ವಿ, ಎಲ್ಲ ಒಂಥರ ಜಾಯಿಂಟ್ ಫ್ಯಾಮಿಲಿ ಥರ. ಈಗೆಲ್ಲ ಸಪ್ರೇಟ್ ಆಗಿಬಿಟ್ಟಿದ್ದೀವಿ. ತುಂಬಾ ಬೇಜಾರಾಗ್ತಿದೆ. ಆಮೇಲೆ ಅವ್ರಿಗೂ ತುಂಬಾ ಬೇಜಾರಾಗ್ತಿದೆ. ಮೊಮ್ಮಕ್ಕಳು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೂ ಬೇಜಾರು ಮಾಡ್ಕೋತಿದ್ದೆ. ಹೆಂಗಿರ್ತೀರಾ ನೀವು 4 ವರ್ಷ ನೀವು ಈ ತರ ಜೊತೆಲಿ ಇದ್ಬಿಟ್ರಿ, ಇವಾಗ ಹೆಂಗ್ ಮಾಡ್ತೀರಾ? ಬಟ್ ಏನೋ ಲಕ್ಷಿತ್ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಹೇಗೋ ಮ್ಯಾನೇಜ್ ಮಾಡ್ತೀವಿ, ಅಲ್ಲಿ ಓಡಾಡ್ಕೊಂಡು. ಬಟ್ ಲಕ್ಷಿತ್ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಅಂತೂ ಎಲ್ಲೂ ಹೋಗಕ್ಕಾಗಲ್ಲ. ಆಮೇಲಂತೂ ಇದಂತೂ ಕಂಪ್ಲೀಟ್ ಈಗ ಮನೆಯೆಲ್ಲ ಒಂಥರ ಎಂಟಿ ಅನ್ನಿಸ್ತದೆ. ತುಂಬಾನೇ ಶಾಪಿಂಗ್ಸ್ ಮಾಡಬೇಕು, ತುಂಬಾನೇ ಬೇಜಾನ್ ಹೇಗೆ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಸೊ ಅದು ಗೊತ್ತಿಲ್ಲ ಎಷ್ಟು ದಿನ ತಗೊಳತ್ತೋ ಮನೆಯೆಲ್ಲ ಕಂಪ್ಲೀಟ್ ಸೆಟಪ್ ಮಾಡೋದಕ್ಕೆ. ಬಟ್ ಬೇಸಿಕ್ ಏನೇನು ಬೇಕು ನೆಸೆಸಿಟಿ ಎಲ್ಲದೂ ಇದೆ ನಮ್ಮ ಹತ್ರ. ಬೇಸಿಕ್ಸ್ ಎಲ್ಲ ಕಿಚನ್ ಐಟಮ್ಸ್ ಆಗಲಿ ಎಲ್ಲ ಇದೆ. ಬಟ್ ಸ್ಟಿಲ್ ಇನ್ನೂ ತುಂಬಾ ಶಾಪಿಂಗ್ ಮಾಡಬೇಕು, ಮನೆಯೆಲ್ಲ ಒಂದು ಸೆಟಪ್ ಮಾಡಬೇಕು. ಅಂದ್ರೆ ಅವಾಗ ನಮ್ಮಿಬ್ರಿಗೆ ಅಂತ ನಾನು ತಗೊಂಡಿದ್ದಂತೆಲ್ಲ ಪ್ರತಿಯೊಂದು ಇದೆ. ಇವಾಗ ನಾವು ಅಂದ್ರೆ ಇಬ್ರು ಮಕ್ಕಳು ಆ್ಯಡ್ ಆಗಿದ್ದಾರೆ ಅಂದ್ರೆ ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಅದೆಲ್ಲ ಓಕೆ, ನಿಧಾನಕ್ಕೆ ಒಂದೊಂದಾಗಿ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ, ನೋಡೋಣ. ಆಮೇಲೆ ಏನ್ ಮಾಡೋಣ ಗೊತ್ತಾಗ್ತಿಲ್ಲ. ಇಲ್ಲೇನೆ ಎಲ್ಲ ತಗೊಳ್ಳೋಣ, ಇಲ್ಲ ಅಂತಂದ್ರೆ ನಾವು ಹೇಗಿದ್ರು ಈಗ ಮನೆ ಹುಡುಕ್ತಾ ಇದೀವಿ, ಹೊಸ ಮನೆಗೆ ಹೋಗೋಣ, ನಮ್ದೇ ಆದಂತ ಒಂದು ಮನೆ ತಗೊಳ್ಳೋಣ, ಸ್ವಂತ ಮನೆ ಅಂತ. ಅಲ್ಲೋದ್ಮೇಲೆ ತಗೊಳ್ಳೋಣ, ಇಲ್ಲೇ ತಗೊಳ್ಳೋಣ, ಗೊತ್ತಾಗ್ತಿಲ್ಲ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅಲ್ಲಿಗೆ ಹೋದ್ಮೇಲೆ ತಗೋತೀವಿ ಅಂದ್ರೆ ಅಲ್ಲಿ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಗೆ ನಮ್ದೇ ಒಂದಷ್ಟು ಪ್ಲಾನ್ಸ್ ಇದೆ, ಆ ತರ ಪ್ಲಾನ್ಸ್ ಸಿಗುತ್ತಾ? 2 years ಡೌನ್ ದ ಲೈನ್ ಅಂತೂ ಆಗಲ್ಲ. ಮೋರ್ ದೆನ್ 1 year ಅಂತ ಆಗತ್ತೆ. ಬಟ್ ಅಲ್ಲಿಗೆ ಹೋದ್ಮೇಲೆ ತಗೊಳ್ಳೋಣ, ಇಲ್ಲೇ ತಗೊಂಡು ಅದನ್ನೆಲ್ಲ ಸೆಟಪ್ ಮಾಡೋಣ ಮನೇನ, ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಸ್ ಅಲ್ಲಿ ಇದೆ, ಗೊತ್ತಿಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲೇ ತಗೊಂಡು ಇಟ್ಕೊಂಡು ಮತ್ತೆ ಹೊಸ ಮನೆಗೆ ಹೋದ್ಮೇಲೆ, ಯಾಕಂದ್ರೆ ಹೊಸ ಮನೆ ತಗೋತೀವಿ ಅಂದ್ರೆ ಅದಕ್ಕೊಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತೀವಿ. ಅದಾದ್ಮೇಲೆ ಆ ಇನ್ವೆಸ್ಟ್ಮೆಂಟ್ ಜೊತೆಗೆ ನಾವು ಓಕೆ ಮನೆಗೆ ಶಾಪಿಂಗ್ ಮಾಡ್ತೀವಿ ಅಂತಂದ್ರೆ ಅವಾಗ ಒಂದು ಸ್ವಲ್ಪ ಟೈಟ್ ಆಗಿರ್ತೀವಿ ಬಜೆಟ್ ಅಲ್ಲಿ. ಸೊ ಇವಾಗ ಅಂದ್ರೆ ಸ್ವಲ್ಪ ಓಕೆ ಒಂದೊಂದೊಂದೊಂದು ತೆಗೆದಿಟ್ಕೊಂಡು ಆಮೇಲೆ ಆ ಮನೆಗೆ ಹೋದ್ಮೇಲೆ ಅದನ್ನ ಸೆಟಪ್ ಮಾಡೋದು ಅದೊಂಥರ ಡಿಫ್ರೆಂಟ್ ಇರುತ್ತೆ. ಮತ್ತೆ ಇಲ್ಲ ಅಂದ್ರೆ ಈ ಮನೆಗೆ ಅಂತ ತಗೊಂಡಿರ್ತೀವಿ, ಬಟ್ ಆ ಮನೆಗೆ ಹೋದ್ಮೇಲೆ ಬಟ್ ಓಕೆ ಇದು ತಗೊಂಡಿರೋದು ಆ ಮನೆಗೆ ಸೆಟ್ ಆಗ್ತಿಲ್ಲಪ್ಪ, ಏನ್ ಮಾಡೋಣ ಅದೊಂದು ಭಯ ಇದೆ. ಗೊತ್ತಿಲ್ಲ, ನೋಡೋಣ ಹೇಗೆ ಮಾಡೋದು ಅಂತ. ನಲ್ಲಿ ಏನೋ ಹೇಗೆ ಲೈಫ್ ತಗೊಂಡು ಹೋಗುತ್ತೋ ಹಾಗಾಗಿ ಹೋಗ್ತಾ ಇರಬೇಕು. ಸೊ ಬನ್ನಿ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿದ ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ.
ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಅಪ್ಪ ಅವರಿಬ್ರು ಇವತ್ತು ಹೊರಡ್ತಾ ಇದ್ರಲ್ಲ, ಸೊ ಬೇಗನೆ ಹೊರಟು ಬಿಡ್ತೀವಿ ತಿಂಡಿ ತಿನ್ಕೊಂಡು ಅಂತ ಹೇಳಿದರು. ಅದಕ್ಕೆ ಅಮ್ಮ ಸ್ವಲ್ಪ ಲೈಟಾಗೇ ಉಪ್ಪಿಟ್ಟು ಮಾಡು ಸಾಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೇನಪ್ಪ ಅಂದರೆ ಈ ಥರ ಪ್ಲೇನ್ ಉಪ್ಪಿಟ್ಟಿಗಿಂತ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ನಂಗೆ ಆ ಥರ ಉಪ್ಪಿಟ್ಟು ಜಾಸ್ತಿ ಇಷ್ಟ ಪ್ಲೇನ್ ತಿನ್ನೋದಕ್ಕಿಂತ. ಸೊ ಅದನ್ನೇ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿಂಬಾ ಕೂಡ ಬೆಳಗ್ಗೆನೇ ಆಗಲೇ ಎದ್ದೇ ಬಿಟ್ಟ. ಆ್ಯಕ್ಚುಲಿ ಈ ಹೊಸ ಮನೇಲಿ ಏನಾಗ್ತಿದೆ ಅಂದರೆ ಎಲ್ಲರೂ ಬೇಗನೆ ಎದ್ಬಿಡ್ತೀವಿ, ಆ ಬೆಳಕಿಂದನೋ ಅಥವಾ ಏನೋ ಗೊತ್ತಿಲ್ಲ, ತುಂಬ ಬೇಗನೆ ಎದ್ಬಿಡ್ತೀವಿ. ಮಕ್ಕಳು ಕೂಡ ಅಷ್ಟೇ 7:30 ಅಷ್ಟರಲ್ಲೆಲ್ಲ ಎದ್ದೇ ಬಿಡ್ತಾರೆ. ನಾನಂತೂ 6:30ಗೆ ಎದ್ಬಿಟ್ಟಿರ್ತೀನಿ. ಆ್ಯಂಡ್ ಪುನೀತ್ ಅಂತೂ ನನಗಿಂತನೂ ಬೇಗ ಎದ್ದೇಳ್ತಾರೆ. ಅದೇನು ರಾತ್ರಿ ನಿದ್ದೆ ಮಾಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. 1 ವೀಕ್ ತನಕನೂ ಎಲ್ಲರೂ ಜೊತೆಯಲ್ಲಿದ್ವಿ, ಚೆನ್ನಾಗಿ ಫುಲ್ ನಗ್ನಗ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇನ್ಫ್ಯಾಕ್ಟ್ 1 ವೀಕ್ ಅಂತ ನಮ್ಗೆ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಆ 1 ವೀಕ್ ನಾನು ಜಾಸ್ತಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬಾ ಫ್ಯಾಮಿಲಿ ಟೈಮ್, ತುಂಬ ಟೈಮ್ ಆದಮೇಲೆ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಲ್ಲ, ಸ್ಪೆಷಲಿ ನನ್ನ ಇನ್ಲಾಸ್ ಕಡೆ. ಸೊ ಅದಕ್ಕೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ನಾವು ಕೆಲಸ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಅಂತ ನನ್ನ ಒಂದು ಪಾಲಿಸಿ. ಸೊ ಅದಕ್ಕೆ ಕೆಲಸ ನಾನು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೆ. ಆ್ಯಂಡ್ ರಾತ್ರಿ ಒಂದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು, ಅದನ್ನ ಕೂಡ ಬಿಸಿ ಮಾಡಿ ಸಿಂಬಾಗೆ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಸೊ ನಾನು ಈ ಒಂದು ಪಾತ್ರೆಗಳ ಬಗ್ಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಇದು ಬಂದು ನಾನ್ ಸ್ಟಿಕ್ ಅಲ್ಲ ಸುಪ್ರಿಯಾ, ಹಾರ್ಡ್ ಎನೋಡೈಸ್ಡ್ ಪಾತ್ರೆಗಳು ನಿಮ್ಮ ಹತ್ರ ಇರೋದು ಅಂತ ಹೇಳ್ತಾ ಇದ್ದೀರಿ. ಸೊ ನನಗೆ ಆ್ಯಕ್ಚುಲಿ ನಾನು ತಗೋಬೇಕಾದ್ರೆ ನನಗೆ ಅದು ಗೊತ್ತಿರಲಿಲ್ಲ, ಅದು ಯಾವ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ಕೊಟ್ಟರು, ನಂಗೆ ನಿಜ ನೆನಪಿಲ್ಲ. ಬಟ್ ತುಂಬ ಜನ ಅದನ್ನು ಕಾಮೆಂಟ್ ಮಾಡಿದ್ದೀರಾ. ಸೊ ಇದು ರಿಸ್ಕಿ ಏನಲ್ಲ, ನೀವು ಇದರಲ್ಲಿ ಅಡುಗೆ ಮಾಡಿದ್ರೆ. ಇದು ಹಾರ್ಡ್ ಎನೋಡೈಸ್ಡ್, ನಾನ್ ಸ್ಟಿಕ್ಕೇ ಬೇರೆ ಇರುತ್ತೆ, ಇದೇ ಬೇರೆ ಇರುತ್ತೆ. ನೋಡೋದಕ್ಕೆ ಮಾತ್ರ ಸ್ವಲ್ಪ ಸಿಮಿಲರಿಟಿ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ. ಸೊ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್, ನೀವು ಕಾಮೆಂಟ್ ಮಾಡೋದಕ್ಕೆ ಒಳ್ಳೆಯದಾಯಿತು. ಇಲ್ಲಾಂದರೆ ನಾನು ಸೀರಿಯಸ್ಲಿ ಇದೆಲ್ಲನೂ ಡಿಸ್ಕಾರ್ಡ್ ಮಾಡಿಬಿಡ್ತಿದ್ದೆ. ಬಟ್ ಇವಾಗ ಓಕೆ ಫೈನ್, ಇಟ್ಕೊಳ್ಳೋಣ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೊಸ ಮನೆಗೆ ಬಂದಮೇಲೆ ನಂಗೆ ಅನ್ನಿಸ್ತಾ ಇದೆ ಎಷ್ಟೊಂದಿದೆ ಅಲ್ವಾ ಕಲಿಯೋದು ಅಂತ. ಬಿಕಾಸ್ ನಿಜ ಆ್ಯಕ್ಚುಲಿ ನನಗೆ ಅದು ಫೀಲ್ ಆಯಿತು, ತುಂಬ ಇದೆ ಕಲಿಯೋದು. ನಾವು ಕಲ್ತ್ಕೊಳ್ಳೋದು ಕೂಡ ತುಂಬ ಇದೆ, ನಾವು ಕಲಿಸೋದು ಕೂಡ ತುಂಬ ಇದೆ ಅಂತ. ಬಿಕಾಸ್ ಇವಾಗ ನಾನು ಸಪ್ರೇಟ್ ಒಂದು ಫ್ಯಾಮ್ಲಿ ಅಂತ ಆದಮೇಲೆ ನಾನು ಕೆಲವೊಂದು ವಿಷಯಗಳು ನಂಗೆ ಗೊತ್ತಿಲ್ಲ. ಸೊ ಆ ವಿಷಯಗಳನ್ನ ನಾನು ಪ್ರಾಬ್ಲಿ ಈ ಥರ ವೀಡಿಯೋ ಮೂಲಕ ಹೇಳಿದಾಗ ನನಗೆ ಕಾಮೆಂಟ್ ಮಾಡಿ ನೀವು ಕೂಡ ತಿಳಿಸ್ತೀರಾ, ಹೀಗಲ್ಲ ಅದು ಹಾಗೆ ಸುಪ್ರಿಯಾ ಅಂತ. ಸೊ ಆದಷ್ಟು ಈ ಥರ ನನಗೆ ಗೊತ್ತಿಲ್ಲದೆ ಇರೋದು ಅಥವಾ ನಾನು ಏನಾದರೂ ತಪ್ಪು ಮಾಡ್ತಾಯಿದ್ದೀನಿ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಕೂಡ ಅಷ್ಟೇ, ನನಗೇನಾದರೂ ಗೊತ್ತಿದ್ದರೆ ಅದನ್ನ ನಿಮಗೆ ವೀಡಿಯೋ ಮೂಲಕ ತಿಳಿಸೋಕ್ಕೆ ಆದಷ್ಟು ಟ್ರೈ ಮಾಡ್ತಾನೆ ಇರ್ತೀನಿ. ನನ್ನ ಒಂದು ಮೋಟೋ ಏನಪ್ಪ ಅಂದರೆ, ನಾನು ವೀಡಿಯೋ ಸುಮ್ಮನೆ ಹೋಗಿ ನನ್ನ ದಿನಚರಿನ ತೋರಿಸ್ಬೇಕು ಅಂತ ಅಲ್ಲ. ನಾನು ಈ ವಾಯ್ಸ್ ಓವರ್ಸು ಕೊಡ್ತಾ ಇರ್ತೀನಲ್ಲ, ನೀವು ವಾಯ್ಸ್ ಓವರ್ನ ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾನು ವಾಯ್ಸ್ ಓವರಲ್ಲಿ ನಾನು ಹೀಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ತಾಯಿದ್ದೀನಿ ಅಂತ ನಾನು ಅದನ್ನು ಹೇಳಲ್ಲ. ಬಟ್ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಥವಾ ನಾನು ಏನೊಂದು ಲೈಕ್ ಒಂದು ಮೆಸೇಜ್ ಏನು ತಿಳಿಸ್ಬೇಕು ನಿಮಗೆ, ಅಥವಾ ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಆ ಟಾಪಿಕ್ದು ತುಂಬ ಡೀಪ್ ತನಕನೂ ಹೋಗ್ಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಯಾವತ್ತೂ ನಾನು ವಾಯ್ಸ್ ಓವರ್ಸ್ನಂತೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಆ್ಯಂಡ್ ಎಸ್ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಹಾಕ್ತಾ ಹಾಗೆ ಆ್ಯಕ್ಚುಲಿ ನಾನು ಡೈರೆಕ್ಟಾಗೇ ಕೂಡ ವೀಡಿಯೋನಲ್ಲಿ ಮಾತಾಡ್ಬೋದು. ಬಟ್ ಏನು ಗೊತ್ತಾ, ಡೈರೆಕ್ಟ್ಲಿ ಮಾತಾಡ್ತಾ ಕೆಲಸ ಮಾಡೋದು ನನಗೊಂದು ಸ್ವಲ್ಪ ಕಷ್ಟ ಆಗ್ತಿದೆ. ಬಿಕಾಸ್ ಆ ಥರ ನಾನು ಇನ್ನೂ ಅಭ್ಯಾಸ ಮಾಡ್ಕೊಂಡಿಲ್ಲ. ಸೊ ನಿಧಾನಕ್ಕೆ ಅದನ್ನು ಕೂಡ ಅಭ್ಯಾಸ ಮಾಡಿಕೊಂಡು ಕೆಲಸ ಮಾಡ್ತಾನೆ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾ ಇರ್ತೀನಿ. ಹಾಗೂ ಸ್ವಲ್ಪ ದಿನದ ಮುಂಚೆ ಈ ಮನೆದು ಎಂಟಿ ಹೌಸ್ ಟೂರ್ ವಿಡಿಯೋ ಮಾಡಿದಾಗ ನಾನೊಂದು ಕೇಳಿದ್ದೆ, ನಿಮಗೆ ರಿಕ್ವೆಸ್ಟ್ ಮಾಡಿದ್ದೆ, ಲೈಕ್ ನಿಮ್ಗೇನಾದರೂ ಸ್ವಲ್ಪ ಇಂಟೀರಿಯರ್ ಡಿಸೈನಿಂಗ್ ಅಥವಾ ಈ ಒಂದು ನಾವಿರುವಂಥ ಒಂದು ಬಾಡಿಗೆ ಮನೆನ ಅಫೋರ್ಡೆಬಲ್ ಪ್ರೈಸಲ್ಲಿ ಯಾವ ಥರ ಡಿಸೈನ್ ಮಾಡ್ಬೋದು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ಅದು ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ, ಲೈಕ್ ಯಾವ ಥರ ನಾನು ಡೆಕೋರೇಟ್ ಮಾಡ್ಬೋದು ಇದನ್ನು, ತುಂಬ ಕ್ಯಾಮ್ರಾ ಫ್ರೆಂಡ್, ನಂಗೆ ಏನಪ್ಪ ಅಂದರೆ ಕ್ಯಾಮ್ರಾ ಫ್ರೆಂಡ್ಲಿ ಆಗಿರಬೇಕು, ನಿಮಗೂ ಕೂಡ ನೋಡೋದಕ್ಕೆ ವಾವ್ ಅಂತ ಅನಿಸ್ಬೇಕು. ಆ್ಯಂಡ್ ನನಗೂ ಕೂಡ ಅಷ್ಟೇ, ಅಲ್ಲಿ ಇರಬೇಕಾದ್ರೆ ಒಂಥರ ಪೀಸ್ಫುಲ್ ಆಗಿರಬೇಕು. ಸೊ ಇವಾಗ ಒಂದು ಎಂಟಿ ಕ್ಯಾನ್ವಾಸ್ನ ನಾವು ಪೇಂಟ್ ಮಾಡ್ತಾ ಇರೋದಲ್ವಾ. ಸೊ ಆ ಎಂಟಿ ಕ್ಯಾನ್ವಾಸ್ನ ತುಂಬ ಚೆನ್ನಾಗಿ ಪೇಂಟ್ ಮಾಡಬೇಕು ಅಂತ ನನಗೆ ಆಸೆ. ಅದಕ್ಕೆ ನನಗೆ ನಿಮ್ಮ ಹೆಲ್ಪ್ ತುಂಬ ಜಾಸ್ತಿ ಬೇಕಾಗುತ್ತೆ. ಸೊ ನಮ್ಮದು ಕೆಲವೊಂದು ಐಡಿಯಾಸ್ ಏನೆಲ್ಲ ಇದೆಯೋ ಅದನ್ನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಲೈಕ್ ನಿಮಗೆ ಈ ಥರ ಗ್ರೀನ್ ಪ್ಲಾಂಟ್ಸ್ ಅದೆಲ್ಲ ಇಡಬೇಕು ಅಂತ ಎಲ್ಲ ತುಂಬ ಆಸೆ ಇದೆ ಅಂತ. ಸೊ ನಿಮ್ಮದು ಏನಾದರೂ ಐಡಿಯಾಸ್ ಇದ್ದರೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಆಯಿತಾ. ಆ್ಯಂಡ್ ಇವತ್ತು ನಮ್ಮ ಅತ್ತೆ ಮಾವ ಕೂಡ ಹೋಗ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಬೇಜಾರಾಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ನಮಗೆ ಫ್ಯಾಮಿಲಿ ಇಂಪಾರ್ಟೆನ್ಸ್ ಕೂಡ ಗೊತ್ತಾಗುತ್ತೆ. ಲೈಕ್ ಎಲ್ಲರೂ ಇರಬೇಕಾದ್ರೆ ನಾವು ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಥವಾ ಅಷ್ಟು ಇದಾಗಿ ಇರೋದಿಲ್ಲ. ಬಟ್ ಅದೇ ಯಾರು ಇಲ್ದಂಗೆ ಲೈಕ್ ಎಲ್ಲರೂ ಬಿಟ್ಟು ಹೋದಾಗ ಎಷ್ಟು ನೆನಪಾಗ್ತಾ ಇರುತ್ತೆ ಮತ್ತು ಎಷ್ಟು ಮಿಸ್ ಮಾಡ್ಕೊತಾ ಇರ್ತೀವಿ ಅಲ್ವಾ. ಸೊ ನನಗಂತೂ ನಿಜವಾಗ್ಲೂ ಒಟ್ಟಿಗೆ ಇದ್ದು ಈ ಥರ ಲೈಫ್ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತೇನೋ ಅಂತ ಅನಿಸ್ಬಿಟ್ಟಿದೆ. ಬಟ್ ಇದು ಸ್ವಲ್ಪ ಅಡ್ಯಾಪ್ಟ್ ಆಗೋ ತನಕ ಅಷ್ಟೇ.
ಆ್ಯಂಡ್ ನನ್ನ ಫ್ಯಾಮ್ಲಿನಲ್ಲಿನೂ ಕೂಡ ಅಷ್ಟೇ ಅವ್ರು ಜಾಸ್ತಿ ಮಿಸ್ ಮಾಡ್ಕೊತಾರೆ. ಬಿಕಾಸ್ ನಮ್ಮ ಅತ್ತೆ ಮಾವನ ಮನೇಲಿ ನಾವು ಜಾಸ್ತಿ ಅಲ್ಲಿ ಇಲ್ಲ, ಹೋಗ್ತೀವಿ ವೀಕ್ಲಿ ಒನ್ಸ್ ಹೋಗ್ತೀವಿ, 1-2-3 ಡೇಸ್ ಇರ್ತೀವಿ ಬರ್ತೀವಿ ಆ ಥರ. ಬಟ್ ಇಲ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ಇಲ್ಲೇ ಇದ್ದಿದ್ದರಿಂದ ಮಮ್ಮಿ ಡ್ಯಾಡಿ ಲಚ್ಚು ನಂದು ಎಲ್ಲರೂ ತುಂಬ ಜಾಸ್ತಿ ಮಿಸ್ ಮಾಡ್ಕೊತಾರೆ. ನಮ್ಮ ಲಡ್ಡು ಪಾಪ ಅವನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾನೆ, ಸಿಂಬಾ ಆಗಲಿ ಲೋಲಾನ ಆಗಲಿ. ಬಟ್ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಕೆಲವೊಮ್ಮೆ ನನಗೆ ಈ ಥರ ಕೆಲವೊಬ್ಬರು ಕಾಮೆಂಟ್ಸ್ ಮಾಡ್ತಾರೆ ದಟ್ ಎಷ್ಟು ಬೇಗ ನೀವು ನಿಮ್ಮ ಅಮ್ಮನ್ನ ಬಿಟ್ಟು ಬಂದುಬಿಟ್ರಿ ನೋಡಿ, ಬಟ್ ನಿಮಗೇನು ಅನಿಸ್ತಿಲ್ಲ ಅಂತ. ಡೆಫಿನೆಟ್ಲಿ ನನಗೆ ಅನಿಸಿರೋಷ್ಟು ಅದನ್ನು ನಾನು ತೋರಿಸ್ಕೊಳಕ್ಕಾಗೋದಿಲ್ಲ ಕ್ಯಾಮ್ರಾದಲ್ಲಿ. ಆ ನೋವು ಏನಿದೆಯೋ ಅದು ನನಗೆ ಗೊತ್ತು. ಬಟ್ ಏನಪ್ಪ ಅಂದರೆ ನಮ್ಮ ಅಮ್ಮನ ಮನೆ ಬಿಟ್ಟು ನಾನು ಬೇರೆ ಮನೆಗೆ ಬಂದ ತಕ್ಷಣ ನಾನು ನಮ್ಮ ಅಪ್ಪ ಅಮ್ಮನ ಅಂತೂ ಮರೆಯೋದಿಲ್ಲ, ಅವ್ರ ಜೊತೆಲೇ ಇರ್ತೀನಿ. ಏನು ನಮ್ಮ ಅಪ್ಪ ಅಮ್ಮಂಗೆ ಒಂದು ಸ್ವಲ್ಪ ಒಂದು ಪಿನ್ನಷ್ಟು ನನ್ನ ಅವಶ್ಯಕತೆ ಇದೆ ಅಂದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರ ಜೊತೆಲಿ ಇರ್ತೀನಿ. ಅದು ನಮ್ಮ ಅಪ್ಪ ಅಮ್ಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇನ್ಫ್ಯಾಕ್ಟ್ ನಾನು ಇವಾಗಲೂ ಕೂಡ ಅಷ್ಟೇ, ಹೊಸ ಮನೆ ಮಾಡಿದ್ದೀವಿ ಬಟ್ ಹೊಸ ಮನೇಲಿ ಜಾಸ್ತಿ ಇಲ್ಲವೇ ಇಲ್ಲ, ಅಲ್ಲೇ ಇರ್ತೀವಿ ಒಂದು ಸ್ವಲ್ಪ ದಿವಸ. ಒಂದು ಇಲ್ಲಿ 3 ಡೇಸ್ ಇದ್ದರೆ ಅಲ್ಲಿ 4 ಡೇಸ್ ಇರ್ತೀವಿ, ಆ ರೀತಿ. ಲಕ್ಷಿತ್ ಸ್ಕೂಲ್ ಸ್ಟಾರ್ಟ್ ಆಗೋ ತನಕ ಸ್ವಲ್ಪ ಈ ಥರ ಹೋಗ್ತಾ ಬರ್ತಾ ಇರ್ತೀನಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ಒಂದೇ ಸತಿ ನಾನು ಅಲ್ಲಿ ಬಿಟ್ಟು ಬಂದುಬಿಟ್ರೆ ಅವ್ರಿಗೂ ಕೂಡ ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ್ಯಂಡ್ ಲಕ್ಷಿತ್ ಕೂಡ ಅವನು ಕೂಡ ತುಂಬ ಜಾಸ್ತಿ ಮತ್ತು ಒಂಥರ ಡೌನ್ ಆಗಿಬಿಡ್ತಾನೆ. ಸೊ ಅದಕ್ಕೇ ಹೋಗ್ತಾ ಬರ್ತಾ ಇರೋಣ. ಸ್ಟಾರ್ಟಿಂಗ್ 1 ಮಂತ್ ಈ ಥರ ಮಾಡೋಣ, ಮತ್ತು 15 ಡೇಸ್ ಕಂಪ್ಲೀಟಾಗಿ ಅಲ್ಲಿರೋಣ. ಬಿಕಾಸ್ ಲಕ್ಷಿತ್ ಕೂಡ ಸ್ಕೂಲ್ಗೆ ಹೋಗಬೇಕಾದ್ರೆ ನನಗೂ ಆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡೋದು ನನಗೂ ಕೂಡ ಅದು ಇದಾಗಬೇಕಲ್ವ. ಸೊ ಅದಕ್ಕೆ ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಊರಿಗೆ ನೀನು ಹೋಗೋದು ಅಷ್ಟೇ ಬಂದರೆ ನಾವು ಈ ವಾರ ಇಲ್ಲ ಅಂದ್ರೆ ಮುಂದಿನ ವಾರ ಬರಲೇಬೇಕು, ಮದುವೆ ಐತೆ. ಬಂದು ತಾಕಷ್ಟು ಓ 1.7 ಈಗ ಬದಲಾದ 2 ನಿಮಿಷ ಬರ್ತಾನೆ. ಪುರಿ 1.72 ಕಿಲೋಮೀಟರ್ ಇರೋದು. ಹೋಗ್ಬಿಡಿ ಸೈಕಲಲ್ಲಿ 5 ನಿಮಿಷದಲ್ಲಿ ಹೋಗ್ಬರ್ಬೋದು. ಅಬ್ಯಾ ಕೆಳ ತಗೊಂಡು ಎರಡು ತಗೊಂಡು ಒಂದು ತಗೊಂಡು ಉನಿ ಕಾಕಿ ಎತ್ತಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಬಿಸಾಕಿ ಕೆಳಕ್ಕೆ. ಇದರಿಂದ 15 ಎಲ್ಲ ಹಾಕ್ತಾ ಇರ್ತಾನೆ ಅವನು. ತಗೊಂಡು ಅಮ್ಮ ನೋಡ ಅಜ್ಜಿ ಬಾಯ್ ಹೇಳಿ ಫಸ್ಟ್, ಮತ್ತೆ ಕೊಡ ಅಜ್ಜಿ ಬಾಯ್. ಯಾವಾಗ ಬರ್ತೀಯಾ? ತಗೊಂಡು ಹೋಗ್ಬಿಟ್ಟದೆ ಆ ಹೊಸ ಬೆಡ್ಶೀಟ್ಗಳು 3 ಲಕ್ಷಿ ಬಾಯ್ ಮಾಡಿ ಅಜ್ಜಿಗೆ. ಲಕ್ಷಿ ನಾವು ಕೆಳಗಡೆ ಹೋಗ್ತಿದ್ದೀವಿ, ಡೋರ್ ಕ್ಲೋಸ್ ಮಾಡ್ತೀನಿ, ಹೋಗ್ತೀರಾ? ಲಕ್ಷಿ ಬಾಯ್ ಮಾಡಿ ಅಜ್ಜಿ. ಬಾಯ್ ಅಮ್ಮ ಜೊತೆ ಬಾ ಆಯ್ತಾ? ಸೊ
ಫ್ರೆಂಡ್ಸ್ ನಮ್ಮ ಅತ್ತೆ ಮಾವ ಹೊರಟರು ಆ್ಯಂಡ್ ಕೆಳಗಡೆ ಬಂದ್ವಿ, ಆಟೋಗೆ ವೇಟ್ ಮಾಡ್ತಾ ಇದ್ವಿ. ಸೊ ನೀವು ಎಂತಕ್ಕೆ ಡ್ರಾಪ್ ಮಾಡೋಕ್ಕೆ ಹೋಗಲಿಲ್ಲ, ನೀವೇ ಡ್ರಾಪ್ ಮಾಡ್ಬೋದಾಗಿತ್ತಲ್ಲ ಅಂತ ಕೂಡ ಕಾಮೆಂಟ್ ಮಾಡ್ಬೋದು, ಬಿಕಾಸ್ ಮಾಡ್ತಾರೆ ಅಂತ ಜನಗಳು ಕೂಡ ಇದ್ದಾರೆ. ಬಟ್ ಏನಪ್ಪ ಅಂದರೆ ಪುನೀತ್ಗೆ ಆಫೀಸ್ ಇತ್ತು. ಸೊ ಅವರು ಲೈಕ್ ಆಲ್ರೆಡಿ ತುಂಬ ರಜೆ ಹಾಕ್ಬಿಟ್ಟಿದ್ರು, ಇವತ್ತು ರಜೆ ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವರು ಓಕೆ ಆಟೋನೇ ಬುಕ್ ಮಾಡಿ ಅಂತ ಹೇಳಿದ್ರು ಅಮ್ಮನು. ಅದಕ್ಕೆ ಆಟೋ ಬುಕ್ ಮಾಡಿದ್ರಿ. ಡೈರೆಕ್ಟಾಗಿ ಅವ್ರಿಗೆ ಬಸ್ ಸ್ಟಾಪ್ ಹತ್ರನೇ ಆಟೋ ಬುಕ್ ಮಾಡಿಬಿಟ್ಟು ಕಳಿಸಿದ್ವಿ. ಹಾಗೂ ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಲೈಕ್ ಒಬ್ಬರು ಬಂದಿದ್ರಲ್ಲ, ಆಂಜನೇಯ ಸ್ವಾಮಿ ವೇಷ ಹಾಕ್ಕೊಂಡು ಬಂದಿದ್ರು ನೋಡಿ, ಮತ್ತೆ ಅವ್ರಿಗೆ ದುಡ್ಡು ಕೂಡ ಕೊಟ್ಟರು. ಸೊ ನಿಮ್ಮಲ್ಲಿ ಯಾರಿಗೆಲ್ಲ ಇದು ನೆನಪಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಚಿಕ್ಕವರಿರಬೇಕಾದ್ರೆ ಈ ಥರ ಅವಾಗಂತೂ ತುಂಬ ಜಾಸ್ತಿ ಬರ್ತಾಯಿದ್ರು, ಈ ಥರ ಬೇರೆ ಬೇರೆ ದೇವರ ವೇಷಗಳನ್ನ ಹಾಕ್ಕೊಂಡು ಬರ್ತಾಯಿದ್ರು. ಇಲ್ಲಾಂದರೆ ಈ ಥರ ಕೋತಿಗಳನ್ನ ಕರ್ಕೊಂಡು, ಕರಡಿನ ಕರ್ಕೊಂಡು, ಹಾವು ತೊಗೊಂಡು ಎಲ್ಲ ಬರ್ತಾಯಿದ್ರಲ್ಲ. ಸೊ ಆ ಡೇಸ್ ಎಲ್ಲ ಯಾರಿಗೆಲ್ಲ ನೆನಪಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಬಟ್ ಶೋರ್ಲಿ ಇವಾಗಿನ ಮಕ್ಕಳಂತೂ ಅದನ್ನೆಲ್ಲ ತುಂಬಾ ಜಾಸ್ತಿ ಮಿಸ್ ಮಾಡ್ಕೊತಾರೆ. ನಮ್ಮ 90s ಕಾಲನೇ ಬೆಸ್ಟ್ ಕಾಲ ಅಂತ ಹೇಳ್ಬೋದು. ಅವ ನೀವು ಫೋನ್ ಮಾಡಮ್ಮ. ಸರಿ ಬಾಯ್ ಬಾಯ್, ಹುಷಾರು. ಬಾಯ್ ಮಾಡಿ ಸಿಂಬ. ಬಾಯ್ ಕಣಮ್ಮ, ಹುಷಾರು. ಎಲ್ಲ ಹೊಂಟೋದ್ರಾ? ನಮ್ಮಿಬ್ಬರೇ ಬಿಟ್ಟು ಎಲ್ಲ ಹೋಗ್ಬಿಟ್ರಿ ಇವತ್ತು. ಇವತ್ತಿಂದ ನಾವಿಬ್ರೆ. ಓಕೆ ಫ್ರೆಂಡ್ಸ್, ಸೊ ಹೋದ್ರು, ಅಮ್ಮ ಅಪ್ಪನೂ ಇಬ್ರು ಹೋದ್ರು. ಆಯ್ತಾ ಹಾಯ್ ಮೇಡಮ್. ಹಾಯ್ ಅಜ್ಜಿಯಲ್ಲಿ ಹೋಯ್ತಾ ಹೋಯ್ತಾ ಅಂತೆ ಅಜ್ಜಿ, ಹೋಯ್ತಾ? ಎಲ್ಲೋಯ್ತು ಅಜ್ಜಿ, ಎಲ್ಲೋಯ್ತು? ಆಟೋನಲ್ಲಿ ಹೋಯ್ತಾ? ಓ ಇನ್ನೂ ಲಿಫ್ಟ್ ಸರಿ ಹೋಗಿಲ್ಲ. ಇನ್ನೂ ಲಿಫ್ಟ್ ಫಿಟ್ಟಿಂಗ್ ಕಂಪ್ಲೀಟಾಗಿ ಮಾಡಿಲ್ಲ. 3 ಫ್ಲೋರ್ಸ್ ಹತ್ತು ವರ್ಷ ನಂಗೆ ಸಾಕಾಗಿ ಹೋಗ್ತಿದ್ದೆ. ತಗೊಳಪ್ಪ. ಲೋಲ ಬಂದಿರಲಿಲ್ಲ ಕೆಳಗೆ, ಅವ್ನ ಮೇಲೆ ಇದ್ದಾನೆ. ನಾನು ಇಲ್ಲಿ ಇರ್ತೀನಿ, ಹೋಗಮ್ಮ ಅಂತ ಕಳಿಸ್ಬಿಟ್ಟ. ಓಕೆ ಫ್ರೆಂಡ್ಸ್, ಸೊ ಎಸ್ ನಮ್ಮ ಅತ್ತೆ ಮಾವ ಕೂಡ ಹೋದರು. ಇವಾಗ ಜಸ್ಟ್ ಅವ್ರನ್ನ ಕಳಿಸ್ಬಿಟ್ಟು ಬಂದೆ ಮೇಲೆ. ಆ್ಯಂಡ್ ಬೇಜಾರಾಗ್ತಿದೆ ಇವಾಗಂತೂ. ಮನೆಯೊಳಗೆ ಬಂದ ತಕ್ಷಣ ಮನೆ ಒಂಥರ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ನಮ್ಮ ಮಾವ ಇಲ್ಲೇ ಸೋಫಾ ಮೇಲೆ ಕುತ್ಕೊಂಡಿರೋರು, ನಮ್ಮ ಅತ್ತೆ ಇಲ್ಲೇ ಏನಾದರೂ ಒಂದು ಕೆಲಸ, ಚಿಕ್ಕ ಪುಟ್ಟ ಕೆಲಸ ಒಂದು ಹುಡ್ಕೊಂಡು ಮಾಡ್ತಾನೆ ಇರ್ತಾರೆ. ಸೊ ಬೇಜಾರಾಗ್ತಿದೆ ಇವಾಗ ಅವ್ರು ಹೋದ್ಮೇಲೆ. ಇವಾಗ ನಾವೇ ಇದ್ದೀವಿ, ನಾವು 4 ಜನ ಇದ್ದೀವಲ್ಲ, ಏನೋ ಒಂಥರ ಅನಿಸುತ್ತೆ. ಬಟ್ ನೋಡೋಣ ಹೇಗೆ ಇವತ್ತಿನ ದಿನ ಕಂಪ್ಲೀಟಾಗಿ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತು ಬಂದು ಸೋಮವಾರ, ಸೊ ನಮ್ಮ ಮನೆ ದೇವ್ರ ವಾರ. ಫುಲ್ಲು ಕ್ಲೀನ್ ಮಾಡಿ ಮತ್ತು ಎಲ್ಲ ಕಸ ಗುಡಿಸಿ, ಮನೆ ಹೊರಿಸಿ, ದೇವ್ರ ಪೂಜೆ ಮಾಡಬೇಕು, ವಾರ ಮಾಡಬೇಕು, ಮಕ್ಳಿಗಿನ್ನೂ ತಿನ್ನಿಸ್ಬೇಕು. ಲಿಟ್ರಲಿ ಈ ಥರ ಜವಾಬ್ದಾರಿ ಇದೇ ಫಸ್ಟ್ ಟೈಮ್ ನನಗೆ ಬಂದಿರೋದು. ಅಂದರೆ ಯೂಶ್ವಲಿ ಮಮ್ಮಿ ಮನೇಲೇ ಆಗಲಿ ಅಥವಾ ನಮ್ಮ ಅತ್ತೆ ಮನೆಯಲ್ಲೇ ಆಗಲಿ, ಇವಾಗ ಬೈ ಚಾನ್ಸ್ ನಾನು ತಿನ್ನಿಸ್ತಾ ಇದ್ದೀನಿ ಅಂದರೆ ನಮ್ಮ ಅತ್ತೆ ಒಂದು ಕೆಲಸ ಮಾಡ್ಕೊಳ್ಳೋರು. ಮಮ್ಮಿ ಮನೇಲಿ ಬಂದುಬಿಟ್ಟು ನಾನೇನಾದರೂ ತಿಂಡಿ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮಮ್ಮ ಬೇರೆ ಕೆಲಸ ಮಾಡ್ಕೊಳ್ಳೋರು. ನಾನು ಕಸ ಗುಡಿಸ್ತಾ ಇದ್ದೀನಿ ಅಂದರೆ ನಮ್ಮಮ್ಮ ತಿಂಡಿ ಮಾಡೋರು. ಸೊ ಈ ರೀತಿಯಾಗಿ ಆಗ್ತಿತ್ತು. ಬಟ್ ಇದು ಫಸ್ಟ್ ಟೈಮ್ ನಾನೇ ಎಲ್ಲ ಪ್ರತಿಯೊಂದೂ ಮಾಡಬೇಕು ಅನ್ನೋದು ಇದು ಫಸ್ಟ್ ಟೈಮ್. ಸೊ ಡೆಫಿನೆಟ್ಲಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಇದೆಲ್ಲನೂ ಪ್ರತಿಯೊಂದೂ ಮಾಡೋದಕ್ಕೆ. ಬಟ್ ಫಸ್ಟ್ ಟೈಮ್ ಈ ಥರ ಏನಿತ್ತು ಅದಕ್ಕೆ ಅಲ್ಲಿಗೆಲ್ಲ ಹೋಗ್ಬಾರ್ದು. ಲೋಲಿ ಅಮ್ಮ ಏನು ಹೇಳ್ತು? ಹಬ್ಬ ಹೋಯ್ತಂತೆ ಅವನು ಅಲ್ಲಿ. ಎಲ್ಲ ಹೋಯ್ತು ತೋರಿಸು. ಓಕೆ, ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀನೋ ಅಷ್ಟೇ ಡೆಫಿನೆಟ್ಲಿ ಇವತ್ತಿನ ಕಂಪ್ಲೀಟ್ ದಿನ ಟೈರಿಂಗ್ ಆಗೂ ಕೂಡ ಇರುತ್ತೆ. ಬಿಕಾಸ್ 2 ಡೇಸಿಂದ ನಾವು ಮನೆಯಲ್ಲಿರಲ್ಲ. ಸೊ ಎಲ್ಲ ಪ್ರತಿಯೊಂದು ಈ ಟಿವಿ ಶೋಕೇಸ್ ಎಲ್ಲ ಫುಲ್ ಧೂಳಾಗಿದೆ. ಅದೆಲ್ಲ ಕ್ಲೀನ್ ಮಾಡೋದು ಎಲ್ಲ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಏನೇ ಇರಲಿ, ಅದು ಹೇಳ್ತಾರಲ್ಲ, ನಮ್ಮ ಮನೆ ಕೆಲಸ ನಾವು ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಒಂಥರ ಮನೆಯೂ ಕೂಡ ಕ್ಲೀನಾಗಿರುತ್ತೆ, ನಮಗೂ ಒಂಥರ ಮನಸ್ಸಲ್ಲಿ ಶಾಂತಿ ಅನ್ನೋದಿರುತ್ತೆ, ನೆಮ್ಮದಿ ಅನ್ನೋದಿರುತ್ತೆ. ಓಕೆ, ಎಲ್ಲ ಪ್ರತಿಯೊಂದು ಕ್ಲೀನಾಗಿದೆಯಪ್ಪ, ನಾನೇನು ಮಾಡಿದ್ದು ಒಂಥರ ಖುಷಿನೂ ಇರುತ್ತೆ ಅಂತ. ಸೊ ಎಸ್, ಬನ್ನಿ ಇವಾಗ ವೀಡಿಯೋನ ಫಸ್ಟ್ ಇವರಿಗೆ ತಿನ್ನಿಸ್ಬಿಟ್ಟು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಆ್ಯಂಡ್ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗೆ ನಾನು ಕಂಪ್ಲೀಟ್ ಡೇ ವ್ಲಾಗ್ನ ಶೂಟ್ ಮಾಡಿದ್ದೀನಿ ಆಯಿತಾ. ಬಟ್ ಏನಪ್ಪ ಅಂದರೆ ನಾನು ಕಂಪ್ಲೀಟ್ ಡೇ ವ್ಲಾಗ್ನ ಒಂದೇ ವ್ಲಾಗಲ್ಲಿ ಹಾಕೋದಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ಲೆಂದಿ ಆಗಿಬಿಡುತ್ತೆ, ಇಲ್ಲಾಂದರೆ ಒಂದು 40-15 ಮಿನಿಟ್ಸ್ ವೀಡಿಯೋ ಆಗಿಬಿಡುತ್ತೆ. ಸೊ ಅದಕ್ಕೇ ನಾನು ಹಾಫ್ ವ್ಲಾಗ್ನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮುಂದೆ ಲೈಕ್ ನಮ್ಮ ಅತ್ತೆ ಮಾವ ಹೋದ ಮೇಲೆ ಆ್ಯಕ್ಚುಲಿ ಎಲ್ಲ ಫುಲ್ ಮನೆ ಕೆಲಸ ಮತ್ತು ಎಲ್ಲ ಪ್ರತಿಯೊಂದು ಇತ್ತಲ್ಲ, ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ನನಗೇನಪ್ಪ ಅಂದರೆ ನಂದು ಅದೊಂದಿತ್ತು, ನನ್ನ ಫಸ್ಟ್ ಡೇ ನಾನು ಹೇಗೆ ಕಳೀತೀನಿ, ನಾನು ನನ್ನ ಮಕ್ಕಳು ನನ್ನ ಗಂಡ ನಾವು 4 ಜನ ಇದ್ದಾಗ ನಾನು ಫಸ್ಟ್ ಡೇ ಹೇಗೆ ಕಳೀತೀನಿ ಅನ್ನೋದನ್ನ ಒಂದು ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಸೊ ಅದನ್ನ ರೆಕಾರ್ಡ್ ಅಂತೂ ಮಾಡಿದ್ದೀನಿ, ಬಟ್ ಈ ವ್ಲಾಗಲ್ಲಿ ಆ್ಯಡ್ ಮಾಡಲ್ಲ, ಮುಂದಿನ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಐ ಹೋಪ್ ನೀವು ಆ ವ್ಲಾಗ್ನ ನೋಡ್ತೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಯಾವ ರೀತಿಯಾದಂಥ ವ್ಲಾಗ್ಸ್ ಮುಂದೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆದಷ್ಟು ಅದೇ ರೀತಿಯಾದಂಥ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.